ನಮ್ಮ ಶಾಸಕರೆಲ್ಲ ಸೇರಿ ಮುಂದಿನ ನಮ್ಮ ಒಂದು ವಾರದ ವಿಧಾನಸಭಾ ಕಲಾಪದಲ್ಲಿ ನಮ್ಮ ನಡವಳಿಕೆಗಳೇನಿರಬೇಕು ಮತ್ತು ರಾಜ್ಯಸಭೆಗೆ ನಮ್ಮ ಪಕ್ಷದ ಎಲ್ಲ ಶಾಸಕರು ಒಂದು ಧ್ವನಿಯಾಗಿ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೊಳಗಾಗದೇ ಇರತಕ್ಕಂಥ ರೀತಿಯಲ್ಲಿ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡಿದ್ದೀವಿ. ಎರಡೂ ಪಕ್ಷದವರು ಬಿಜೆಪಿ ಪಕ್ಷ ಮತ್ತು JDS ಪಕ್ಷದ NDA ಅಭ್ಯರ್ಥಿ ಉಪೇಂದ್ರ ರೆಡ್ಡಿ ಅವರು ಈಗ ಈ ಚುನಾವಣೆಯಲ್ಲಿ ನಾವು ನಮ್ಮ ಎರಡನೇ ಅಭ್ಯರ್ಥಿ ಎರಡು ಪಕ್ಷದಿಂದ ಉಪೇಂದ್ರ ರೆಡ್ಡಿ ಇದ್ದಾರೆ. ಅವರ ಒಂದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಆತ್ಮಸಾಕ್ಷಿಯ ಮತವನ್ನು ನಮ್ಮ ಶಾಸಕ ಮಿತ್ರರುಗಳು ಯಾವುದೇ ಪಕ್ಷದವರಿರಲಿ ಆತ್ಮಸಾಕ್ಷಿಯ ಮತದಾನವನ್ನು ಮಾಡ್ತಕ್ಕಂಥಕ್ಕೆ ನಾವು ಮನವಿ ಮಾಡಿದ್ದೇವೆ. ನಮ್ಮ ಶಾಸಕರೆಲ್ಲ ಸೇರಿ ಮುಂದಿನ ನಮ್ಮ ಒಂದು ವಾರದ ವಿಧಾನಸಭಾ ಕಲಾಪದಲ್ಲಿ ನಮ್ಮ ನಡವಳಿಕೆಗಳೇನಿರಬೇಕು ಮತ್ತು ರಾಜ್ಯಸಭೆಗೆ ನಮ್ಮ ಪಕ್ಷದ ಎಲ್ಲ ಶಾಸಕರು ಒಂದು ಧ್ವನಿಯಾಗಿ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೊಳಗಾಗದೇ ಇರತಕ್ಕಂಥ ರೀತಿಯಲ್ಲಿ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡಿದ್ದೀವಿ. ಎರಡೂ ಪಕ್ಷದವರು ಬಿಜೆಪಿ ಪಕ್ಷ ಮತ್ತು JDS ಪಕ್ಷದ NDA ಅಭ್ಯರ್ಥಿ ಉಪೇಂದ್ರ ರೆಡ್ಡಿ ಅವರು ಈಗ ಈ ಚುನಾವಣೆಯಲ್ಲಿ ನಾವು ನಮ್ಮ ಎರಡನೇ ಅಭ್ಯರ್ಥಿ ಎರಡು ಪಕ್ಷದಿಂದ ಉಪೇಂದ್ರ ರೆಡ್ಡಿ ಇದ್ದಾರೆ. ಅವರ ಒಂದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಆತ್ಮಸಾಕ್ಷಿಯ ಮತವನ್ನು ನಮ್ಮ ಶಾಸಕ ಮಿತ್ರರುಗಳು ಯಾವುದೇ ಪಕ್ಷದವರಿರಲಿ ಆತ್ಮಸಾಕ್ಷಿಯ ಮತದಾನವನ್ನು ಮಾಡ್ತಕ್ಕಂಥಕ್ಕೆ ನಾವು ಮನವಿ ಮಾಡಿದ್ದೇವೆ.